ನಮಸ್ತೆ, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಹೊಸ ರೆಸಿಪಿ ಅಂದರೆ ನಾಷ್ಟಾ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಇಡ್ಲಿನ ಹೇಗೆ ಸಾಫ್ಟಾಗಿ ಮಲ್ಲಿಗೆ ಹೂ ಥರ ಹೇಗೆ ಸಾಫ್ಟಾಗಿ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕೋ ಎಲ್ಲ ವಿಡಿಯೋನು ನಿಮಗೆ ಮೊದಲಿಗೆ ತಲುಪ್ತೈತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸ್ಕಿಪ್ ಮಾಡದೆ ನೋಡಿರಿ. ಈ ಗ್ಲಾಸಲ್ಲೇ 1 ಗ್ಲಾಸ್ನಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆನ ನಾನು 2-3 ಸತಿ ಕ್ಲೀನಾಗಿ ತೊಳ್ಕೊಂಬಂದೆ. ನಾನು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಮಿನಿಮಮ್ ಅಂದರೆ 5-6 ತಾಸು ಜಾಸ್ತಿ ನೆನೆದ್ರೂ ಎಷ್ಟು ನೆನಿತೈತೆ ಅಷ್ಟು ಚಲೋ. 1-1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆಗೆ. ಹಾಕ್ಕೊಂಡು ಇದನ್ನು 7-8 ತಾಸಷ್ಟು ನೆನೆಸ್ಕೊತಾ ಇದ್ದೀನಿ. ಬೆಳಗ್ಗೆ ಹಾಕ್ಕೊಂಡ್ರೆ ಚಲೋನೇ. ಇವಾಗ ನೆನೆದಿದೆ ನೈಟ್. ಇವಾಗ ಅವಲಕ್ಕಿ ಹಾಕ್ಕೋಬೋದು, ಇಲ್ಲಕಂದ್ರೆ ಸ್ಕಿಪ್ಪು ಮಾಡ್ಬೋದು. ನೋಡಿ ಉದ್ದಿನಬೇಳೆನ ನಾನು ಸಣ್ಣದಾಗಿ ರುಬ್ಕೊಂಬರ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇದೇ ರೀತಿಯಾಗಿ ನೋಡಿ ರುಬ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಉಷ್ಟು ಉದ್ದಿನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಏಕೆ ಹಾಕೋದು ಅಂತಂದ್ರೆ ಉದ್ದಿನಬೇಳೆ ಹಾಕಿರೋದ್ರಿಂದ, ರವೆ ಹಾಕಿರೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಕೊಂಬರ್ತೈತಿ. ಬೇಸಿಗೆ ಟೈಮಲ್ಲಿ, ಇದು ಚಳಿಗಾಲ ಟೈಮಲ್ಲಿ ಚೆನ್ನಾಗಿ ಉಬ್ಕೊಂಬರ್ತೈತಿ. ಇಡ್ಲಿ ರವೆ, ಬಸವ ಇಡ್ಲಿ ರವೆ ತೊಗೊಂಡಿದ್ದೀನಿ ನಾನು ಇವಾಗ. ಇಡ್ಲಿ ರವೆನ 1 kg ಇಡ್ಲಿ ರವೆಗೆ 1 ಕಪ್ನಷ್ಟು ಉದ್ದಿನಬೇಳೆ ಹಾಕಿರೋದ್ರಿಂದ ಇದನ್ನು ಪೂರ್ತಿ ಚೆನ್ನಾಗಿ ಕಲಿಸ್ಕೋಬೇಕು. ರುಬ್ಕೊಂಬಂದಿದ್ದಾದಮೇಲೆ ಪೂರ್ತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳೋ ಮೆಥಡೂ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ಇದನ್ನ ಓವರ್ನೈಟ್ ನೆನೆಸ್ಲಿಕ್ಕೆ ಬಿಡಬೇಕು. ನೋಡಿ ಈ ರೀತಿಯಾಗಿ ಇದು ಬೆಳಗ್ಗೆ ಮಾರ್ನಿಂಗ್ ನಾಷ್ಟಾ ಟೈಮಿಂಗ್. ನೋಡಿ ಉಬ್ಬಿಕೊಂಡಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇಡ್ಲಿ ರವೆ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು 10 ನಿಮಿಷ ಕೈ ಬಿಡ್ತಾ ಇದ್ದೀನಿ ಕಲಿಸಿ. ಇವಾಗ ಇಡ್ಲಿ ಪಾತ್ರೆಯನ್ನು ತೊಳೆದಿಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ. 4 ಪ್ಲೇಟಿಗೆ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಇಡ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ನೋಡಿ ಇದೇ ರೀತಿಯಾಗಿ ಮಾಡೋದ್ರಿಂದ ಇಡ್ಲಿ ಎಷ್ಟು ಸಾಫ್ಟಾಗಿ ಬರ್ತೈತೆ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೆಳಗೆ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪ್ಲೇಟ್ನ ಹಾಕ್ಕೊಂಡಿದ್ದು ಇಷ್ಟು ಇಡ್ಲಿ ಹಾಕ್ಕೊಂಡಿದ್ದಾಯಿತು. ಇದ್ರ ಮೇಲೆ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ ಒಂದು 10-15 ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂತ ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಸಾಂಬಾರು ಮತ್ತು ಚಟ್ನಿ ರೆಸಿಪಿ ಬೇಕಾದರೆ ಕಮೆಂಟ್ಸ್ ಮಾಡಿರಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.